ವಿ ಸರೋಜಾದೇವಿಯವರು ಕನ್ನಡದ ಖ್ಯಾತ ಚಿತ್ರನಟಿ. ಹಲವು ಭಾಷೆಯಲ್ಲಿ ನಟಿಸಿದರು. ಕನ್ನಡ ಮಾತ್ರ ಅಲ್ಲ, ಕಲಾವಿದೆಯಾಗಿ ನಟಿಯಾಗಿ ಹೆಸರು ಮಾಡಿದಂಥವರು, ಕೀರ್ತಿಯನ್ನು ಸಂಪಾದಿಸಿದಂಥವರು. ಕನ್ನಡವಷ್ಟೇ ಅಲ್ಲ, ಪರಭಾಷೆಯಲ್ಲೂ ಕೂಡ ಚಿತ್ರಗಳನ್ನು ನಟಿಸೋದು ಮಾತ್ರ ಅಲ್ಲ, ಆಳಿದ್ರು ಅದನ್ನು. ಬಹುಭಾಷಾ ಚಿತ್ರಗಳಲ್ಲಿ ನಟಿಸಿ ಕನ್ನಡದ ಹಿರಿಮೆಯನ್ನು ಹೆಚ್ಚು ಮಾಡಿದಂತಹ ಗರಿಮೆ ಅವರಿಗೆ ಸಿಗುತ್ತೆ. ನಾನೇ ಜೀವಮಾನ ಪ್ರಶಸ್ತಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದೆ. ಸರೋಜಾದೇವಿಯವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿಯನ್ನು ಆ ದೇವರು ಕೊಡಲಿ ಅಂತ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ವಿ ಸರೋಜಾದೇವಿ ಅವರ ನೆನಪುಗಳನ್ನು ಅವರದ್ದೇ ಆದಂತಹ ಒಂದು ಆ್ಯಂಗಲ್ನಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ. ಅವರಿಗೆ ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾಗಿರ್ಬೋದು, ಆ್ಯಂಡ್ ಅವರ ಸಿನಿಮಾಗಳಾಗಿರ್ಬೋದು, ಬೇರೆ ಬೇರೆ ಭಾಷೆಯಲ್ಲಿ ಅವರು ನಟಿಸಿದ್ದಂತಹ ಗರಿಮೆ ಮತ್ತು ರಾಜ್ಯಕ್ಕೆ ಅವರಿಂದ ಸಿಕ್ಕಂತಹ ಕೀರ್ತಿ ಇವೆಲ್ಲವನ್ನು ನೆನಪು ಮಾಡಿಕೊಂಡಿದ್ದಾರೆ. ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ರು. ಆ ಜೀವಗಳಿಗೆ ಅಂದರೆ ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ರು. ಇವತ್ತು ಒಂದು ಹಸಿರು ನೀಲಿ ಬಣ್ಣದ ಸೀರೆಯನ್ನು ಉಟ್ಟು ನಮ್ಮೆಲ್ಲರಿಗೂ ವಿದಾಯವನ್ನು ಹೇಳಿ ಹೊರಟಿದ್ದಾರೆ ಸರೋಜಾ ದೇವಿ ಅವರು. ಕನ್ನಡದ ಖ್ಯಾತ ಚಿತ್ರನಟಿ, ಹಲವಾರು ಭಾಷೆಗಳಲ್ಲಿ ತಮಿಳು, ತೆಲುಗು, ಹಿಂದಿ, ಬೇರೆ ಬೇರೆ ಭಾಷೆಗಳನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು MGR ಇಂದ ಹಿಡಿದು NTR ಅಂತ ಮೇರು ನಟರ ಜೊತೆ ಕಲಾವಿದೆಯಾಗಿ, ಹೀರೋಯಿನ್ ಆಗಿ ದೇಶಕ್ಕೆ ಮತ್ತು ರಾಜ್ಯದ ಒಂದು ಸಾಂಸ್ಕೃತಿಕ ರಂಗದಲ್ಲಿ, ಚಿತ್ರರಂಗದಲ್ಲಿ ಭಾಳ ಹೆಸರು ಮಾಡಿದಂಥದ್ದು ವಿ ಸರೋಜಾದೇವಿಯವರು. ಅವರಿಗೆ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದೆ. ನನಗೂ ಪುಣ್ಯ ಅಂತ ಹೇಳಿದ್ರೆ ನಾನು ಕೂಡ ಅವರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲೂ ಆ ನೆನಪು ಕೂಡ ನನಗೆ ಇವತ್ತು ಇದೆ. ನಾನು ಹಲವಾರು, ಒಂದಲ್ಲ 10 ಬಾರಿ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿದಾಗ ಭಾಳ ಆತ್ಮೀಯತೆಯಿಂದ ಮಗನ ರೀತಿ ನನ್ನನ್ನು ಮಾತಾಡಿಸಿದ್ದಾರೆ. ನಮ್ಮ ಕೊಡಿಗೆಹಳ್ಳಿ, ನಮ್ಮ ಊರಿನ ಪಕ್ಕ ಇರೋ ಕೊಡಿಗೆಹಳ್ಳಿಯಲ್ಲಿ ಅವರ ಮದುವೆ ಆಗಿರೋವಂಥದ್ದು ಹರ್ಷ ಅಂತೇಳಿ. ಅವರು ಕೂಡ ಇವರೆಲ್ಲ ಕೂಡ ನಮ್ಮ ದೂರದ ಸಂಬಂಧಿಗಳು ಕೂಡ ಹೌದು, ನಮ್ಮ ಸಂಬಂಧಿಗಳು ಕೂಡ ಹೌದು. ಅದೇ ವಿಷಯವಾಗಿ ಹಾಸ್ಯವನ್ನು ಮಾಡ್ತಾಯಿದ್ರು ವಿ ಸರೋಜಾದೇವಿಯವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ. ಕನ್ನಡ ಚಿತ್ರರಂಗ ಅಂತೂ ಯಾವತ್ತೂ ಮರೆಯಲಾಗದ ಒಂದು ರತ್ನ. ಆ ರೀತಿಯಾದಂಥ ಪಾತ್ರಗಳನ್ನು ಮಾಡೋ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಅವತ್ತೆಲ್ಲ ಪರಭಾಷೆ ಕಲಾವಿದರಿಗೆ ಹೆಚ್ಚು ಅವಕಾಶ ಇದ್ದಿದ್ದು. ಎಲ್ಲ ತಮಿಳ್ನಾಡಿಗೆ ಹೋಗ್ಬೇಕಾಯಿತು, ಚೆನ್ನೈಗೆ ಹೋಗ್ಬೇಕಾಯಿತು. ಅಂಥ ಕಾಲದಲ್ಲಿ ಒಬ್ಬ ಕನ್ನಡದ ನಟಿ, ಪ್ಯೂರ್ ಕನ್ನಡದ ನಟಿ, ಬೇರೆ ಚಿತ್ರರಂಗದ ಬೇರೆ ಪರಭಾಷೆಗಳಲ್ಲೂ ಕೂಡ ಹೋಗಿ ಹಿರಿಮೆಯನ್ನು